ಪ್ರಣವ ಸೌಹಾರ್ದ ಸಹಕಾರಿ ಸಂಘದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಶ್ವೇತಾ ಕಾಮತ್ ರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಶ್ರೀ ವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ಬಂದಂತ ಅತಿಥಿಗಳನ್ನು ಪ್ರಣವ ಉಪಾಧ್ಯಕ್ಷ ಪ್ರಶಾಂತ್ ಪೈ ಅವರು ಸ್ವಾಗತಿಸಿದರು. ಈ ಒಂದು ಸಂಸ್ಥೆಯನ್ನು ಕಳೆದ ಚಿಕ್ಕ ಅವಧಿಯಲ್ಲಿ ಸುಮಾರು 8 ಶಾಖೆಗಳನ್ನು ಹೊಂದುವ ಮುಖಾಂತರ ಇವತ್ತು ಪ್ರಣವದ ಸರ್ವಾಂಗೀಣ ಬೆಳವಣಿಗೆಗೆ ನೀವು ಕಾರಣ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಇವತ್ತು ನೀವೆಲ್ಲರೂ ಸಂಸ್ಥೆ ಮೇಲೆ ವಿಶ್ವಾಸಾರ್ಹತೆಯನ್ನು ಇಟ್ಟು ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಎಲ್ಲ ಸಂಸ್ಥೆಗಳು ಒಂದು ಲಾಭಾಂಶದ ಕಡೆಯಲ್ಲಿ ಇವತ್ತು ತೆರಳುತ್ತಾ ಉಂಟು. ಅದಲ್ಲದೆ ಡಿವಿಡೆಂಟ್ ಕೂಡ ಕೊಡ್ತಾ ಉಂಟು. ನಮ್ಮ ಸಂಸ್ಥೆಗೆ ಸ್ವಂತವಾದ ಒಂದು ಕಟ್ಟಡ ಕೂಡ ಇನ್ನು ಬರುವಂಥ ಒಂದು 2 ವರ್ಷಗಳಲ್ಲಿ ಅದು ಕೂಡ ಲೋಕಾರ್ಪಣೆ ಆಗಲಿಕ್ಕಿದೆ. ಅದಕ್ಕೆಲ್ಲ ಕಾರಣ ನೀವಂತ ಹೇಳುತ್ತಾ, ಅತಿಥಿ ದೇವೋಭವ ಬಂದಂಥವ್ರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಒಂದು ಸ್ವಾಗತ ಬಯಸುತ್ತಾ, ಹಾಗೆ ಇವತ್ತಿನ ಈ ವಾರ್ಷಿಕ ಮಹಾಸಭೆಯನ್ನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ GR ಪ್ರಸಾದ್ ಅವರು. ನಿಮ್ಗೆ ಗೊತ್ತಿರ್ಬೋದು, ರಾಜ್ಯ ಮಟ್ಟದಲ್ಲಿ ಕೃಷಿ ಮೇಳ ಇರ್ಬೋದು, ನಾಡ್ದು ಹಲಸು ಮಾವು ಮೇಳ ಇರ್ಬೋದು, ಇಂಥ ಒಳ್ಳೆ ಜಾಗೃತಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಸನ್ಮಾನ್ಯ GR ಪ್ರಸಾದ್ ಅವರಿಗೆ ನಾನು ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ದೀಪ ಬೆಳಗಿಸುವುದರೊಂದಿಗೆ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ GR ಪ್ರಸಾದ್ ಅವರು ಅತಿಥಿಗಳ ಜೊತೆಗೂಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ಬಾರಿ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ತನ್ನ ಗ್ರಾಹಕ ಸದಸ್ಯರಿಗೆ ವಿಶೇಷವಾಗಿ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ದು, ಇನ್ನು ಮುಂದೆ ಮೊಬೈಲ್ ಆಪ್ ಮೂಲಕ ಪ್ರಣವದಲ್ಲಿನ ತಮ್ಮ ಉಳಿತಾಯ ಖಾತೆಯಿಂದ ಯಾವುದೇ ಬ್ಯಾಂಕಿನ ಖಾತೆಗೆ ಹಣ ವರ್ಗಾವಣೆ ಮಾಡಲು ಸುಲಭದ ವಿಚಾರವನ್ನ ತಿಳಿಸಿದರು. 8,000 ಸದಸ್ಯರು ನಮ್ಮ ಈ 3 ಜಿಲ್ಲೆಗಳ ಶಾಖೆಗಳಲ್ಲಿ ನಮ್ಮಲ್ಲಿ ಸೇವೆ ಪಡೆಯುತ್ತಿದ್ದಾರೆ. 8,000 ಮೇಲೆ ಮಿಕ್ಕಿ ಸದಸ್ಯರು ನಮ್ಮಲ್ಲಿ 3 ಜಿಲ್ಲೆಯಲ್ಲಿ ಮೈಸೂರು, ಕುಶಾಲನಗರ ಮತ್ತು ಮಡಿಕೇರಿ ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಸದಸ್ಯರಿದ್ದು ಅವರು ನಮ್ಮ ಸೇವೆ ಪಡೆಯುತ್ತಿದ್ದು. ಅವರ ಮೂಲಕ ಬಂದ ಪಾಲು ಬಂಡವಾಳ 1,83,00,000 ಸಾಧಾರಣ. ಠೇವಣಿಗಳು 43,48,00,000 ಸಾಧಾರಣ 44 ಕೋಟಿ ರೌಂಡ್ ಆಫ್ ಮಾಡೋದಿದ್ರೆ. ಬ್ಯಾಂಕಿನ ಮೇಲೆ ಸಾಲನ ಯಾವುದೇ ಬ್ಯಾಂಕ್ ಸಾಲ ಮಾಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪ್ರಧಾನ ಕಚೇರಿ ಕಟ್ಟೋಣ ಮಾಡಬೇಕಾದ್ರೆ ಬಹುಶಃ ನಾವು ಬ್ಯಾಂಕ್ ಸಾಲಕ್ಕೆ ಹೋಗಬೇಕಾದ ಅವಶ್ಯಕತೆ ಬರ್ತದೆ. ಲಿಕ್ವಿಡಿಟಿ ಪ್ರಾಬ್ಲಮ್ ಅಲ್ಲ, ಬಟ್ ಆ್ಯಸ್ ಅ ಸ್ಟ್ಯಾಚ್ಯುಟರಿ ನಾರ್ಮ್ ನಾವು ಏನು ನಿಮ್ಮ ಡೆಪಾಸಿಟ್ಸನ್ನು ನಾವು ಈ ಥರ ಬಿಲ್ಡಿಂಗ್ ಇದಕ್ಕೆ ನಮ್ಮ ಬಿಲ್ಡಿಂಗ್ ಫಂಡ್ ನಮ್ಮಲ್ಲಿ ಸಾಧಾರಣ ಒಂದು 65-70 ಲಕ್ಷ ಅಷ್ಟು ಬಿಲ್ಡಿಂಗ್ ಫಂಡ್ ಅಕ್ಯುಮುಲೇಟ್ ಆದದ್ದಿದೆ. ಬಟ್ ಅದು ಸಾಕಾಗುವುದಿಲ್ಲ. ನಮ್ಮ ಎಸ್ಟಿಮೇಷನ್ ಸಾಧಾರಣ 3-3.25 ಕೋಟಿ 5 ಸ್ಟೋರಿ ಬಿಲ್ಡಿಂಗನ್ನು ನಾವು ಯೋಚನೆ ಮಾಡಿದ್ದೇವೆ. ಅದು 3-3.25 ಕೋಟಿ ಮೇಲೆ ಬರ್ತದೆ. ಅದಕ್ಕೆ ನಾವು ಯಾವುದಾದ್ರೊಂದು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಯಾವುದೊಂದು ಇದು ಬ್ಯಾಂಕಿಂದ ನಾವು ಸಾಲ ಪಡೆಯುವ ಅವಶ್ಯಕತೆ ಇರ್ತದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಳೆದ ವರ್ಷ ನಾವು 52,75,000 ನಿವ್ವಳ ಲಾಭ, ಈ ಸರ್ತಿ 63,61,00,000 ನಿವ್ವಳ ಲಾಭ. ಸಾಧಾರಣ ಒಂದು 15-18% ನಮ್ಮದು ಗ್ರೋತ್ ಆಗಿದೆ. ಗ್ರಾಸ್ ಪ್ರಾಫಿಟ್ ಸಾಧಾರಣ 75 ಲಕ್ಷ ಅಂತೇಳಿದರೆ ಡಿಪ್ರಿಸಿಯೇಷನ್ ಮತ್ತು ನಾವು ಬೇರೆ ಈ ನಿಧಿಗಳಿಂದ ತೆಗೆದಿಟ್ಕೊಂಡ್ರೆ ಸಾಧಾರಣ 75-26 ಲಕ್ಷಷ್ಟು ಗ್ರಾಸ್ ಪ್ರಾಫಿಟ್ ಒಟ್ಟಾರೆ ಲಾಭ ಆಗಿದೆ. ಇನ್ನು ಗ್ರಾಹಕ ಸದಸ್ಯರಿಗೆ ವಿಶೇಷವಾದಂತಹ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಉದ್ಘಾಟಿಸಿದರು. ನಂತರ ಮಾತನಾಡಿದ ನಿರ್ದೇಶಕ ಮತ್ತು ಪ್ರಣವ ಚಾರಿಟೇಬಲ್ ಟ್ರಸ್ಟ್ ಕೋಶಾಧಿಕಾರಿ ಸೋಮಪ್ಪ ನಾಯ್ಕ ಅವರು ಸಂಸ್ಥೆಯ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ವಿವರ ನೀಡಿದರು. ಪ್ರಣವ ಚಾರಿಟೇಬಲ್ ಟ್ರಸ್ಟ್ ಚಾಲಕರು ಮತ್ತು ಮಾಲಕರು EV ಟ್ರಯೋ ರಿಕ್ಷಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್, ಜಸ್ಟಿಸ್ KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ದೇಳಕಟ್ಟೆ ಇವರುಗಳ ಸಹಾಯದೊಂದಿಗೆ ವಿಜಯ್ ಚರ್ಚ್ ಶಾಲೆಯಲ್ಲಿ ನಡೆಸಲಾಯಿತು. ಇದರಲ್ಲಿ ನಾವು ಮುಖ್ಯವಾಗಿ ಕಣ್ಣು ಪರೀಕ್ಷೆ, ಸಾಮಾನ್ಯ ತಪಾಸಣೆ, ಕಿವಿ ಮೂಗು ಗಂಟಲು ತಪಾಸಣೆ, ಎಲುಬು, ರಕ್ತದೊತ್ತಡ, ಮಧುಮೇಹ ತಪಾಸಣೆಗಳನ್ನು ನಡೆಸಲಾಯಿತು. ಅಲ್ಲದೆ ಕ್ಯಾನ್ಸರ್ ರೋಗ
ಬರುವ ಬಗ್ಗೆ ಮತ್ತು ಅದನ್ನು ತಡೆಗಟ್ಟುವ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಇನ್ನು ಈ ಬಾರಿ ಉತ್ತಮ ಸೇವೆಯನ್ನ ನೀಡುವಲ್ಲಿ ಗ್ರಾಹಕರ ಮನಮೆಚ್ಚುಗೆ ಗಳಿಸಿದಂತಹ ಪ್ರಣವ ಸೌಹಾರ್ದ ಸಹಕಾರಿ ಸಂಸ್ಥೆಯ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಣವ ಸಹಕಾರಿಯ ಎಲ್ಲ ನಿರ್ದೇಶಕರು, ಸಿಬ್ಬಂದಿ, ಸದಸ್ಯರು ಭಾಗವಹಿಸಿದ್ದರು. ನಿರ್ದೇಶಕ ಭಗವಾನ್ ದಾಸ್ ವಂದಿಸಿದರು. ಬಾಲಕೃಷ್ಣ ಪಚ್ಚನಾಡಿ ಕಾರ್ಯಕ್ರಮ ನಿರ್ವಹಿಸಿದರು.